ಎಲ್ಲರಿಗೂ ನಮಸ್ಕಾರ. ಕೆಲವೊಮ್ಮೆ ನಮಗೆ ನಾವಾಗಿರೋದೇ ಬೋರಿಂಗ್ ಅನಿಸುತ್ತೆ ಅಲ್ವಾ? ಇವತ್ತು ನಾವು ಅಂಥದ್ದೇ ಒಂದು ಪುಟ್ಟ ತುಂಟ ಆನೆ ಮರಿಯ ಕತೆ ಕೇಳೋಣ. ತಾನು ಬೇರೆಯವ್ರ ಥರ ಆಗಬೇಕು ಅಂತ ಹೊರಟು ಅದು ಏನೆಲ್ಲ ಮಾಡ್ತು ಅಂತ ನೋಡ್ತಾ ಹೋಗೋಣ ಬನ್ನಿ. ಹೌದು, ನೋಡಿ, ಇದೇ ನಮ್ಮ ಕಥೆಯ ಮುಖ್ಯ ಪ್ರಶ್ನೆ. ನಮಗೆಲ್ಲ ಒಂದಲ್ಲ ಒಂದ್ಸಲ ಹೀಗೆ ಅನ್ಸಿರುತ್ತೆ, ಛೇ, ನಾನೇಕೆ ಹೀಗಿದ್ದೀನಿ, ಅವರ ಥರ ಯಾಕಿಲ್ಲ ಅಂತ. ಬಹುಶಃ ಈ ಆನೆ ಮರಿಯ ಜರ್ನಿಯಲ್ಲಿ ನಮಗೆಲ್ಲ ಒಂದು ಉತ್ತರ ಸಿಗ್ಬಹುದು. ನೋಡೋಣ. ಸರಿ, ಹಾಗಾದ್ರೆ ಬನ್ನಿ ನಮ್ಮ ಕಥೆಯ ಹೀರೋನ ಮೀಟ್ ಮಾಡೋಣ. ಒಂದು ದೊಡ್ಡ ಕಾಡಲ್ಲಿ ಒಂದು ಆನೆಗಳ ಫ್ಯಾಮಿಲಿ ಇತ್ತು. ಆ ಫ್ಯಾಮಿಲಿಯಲ್ಲೇ ಚಿಕ್ಕವನು ನಮ್ಮ ಈ ತುಂಟ ಆನೆ ಮರಿ. ಸ್ವಲ್ಪ ಹಠ ಜಾಸ್ತಿ ಅಷ್ಟೇ. ಒಂದು ದಿನ ಏನಾಯಿತು ಅಂದರೆ ಅವನ ಅಪ್ಪ ಅಮ್ಮ ಬಾ ವಾಕ್ ಹೋಗೋಣ ಅಂತ ಕರೆದ್ರು. ಅದಕ್ಕೆ ಅವನು ಛೇ, ನನಗೆ ನಿಮ್ಮ ಜೊತೆ ಬರೋಕೆ ಇಷ್ಟ ಇಲ್ಲ, ಆನೆ ಆಗಿರೋದೇ ತುಂಬ ಬೋರು ಅಂತ ಹೇಳ್ಬಿಟ್ಟ. ಪಾಪ ಅವನ ಅಪ್ಪ ಅಮ್ಮನಿಗೆ ಶಾಕ್ ಆಗೋಯ್ತು. ಆದರೂ ಸರಿ ಬಿಡೋ, ನಿನ್ನಿಷ್ಟ, ಇಲ್ಲೇ ಇರೋ, ನಾವು ಸಂಜೆ ಬರ್ತೀವಿ ಅಂತ ಹೇಳಿ ಹೊರಟೋದ್ರು. ಸರಿ, ಅವನ ಪೋಷಕರು ಬೇಸರದಿಂದಲೇ ಅವನನ್ನು ಅಲ್ಲೇ ಬಿಟ್ಟು ಮುಂದೆ ಹೋಗ್ತಾರೆ. ಅವನ ಫ್ಯಾಮಿಲಿ ಹೋದ್ಮೇಲೆ ಆನೆ ಮರಿಗೆ ಸುಮ್ಮನೆ ಕೂತು ಬೋರಾಯಿತು. ಆಮೇಲೆ ಆ ಬೋರು ಕೋಪಕ್ಕೆ ತಿರುಗಿತು. ನನಗೆ ಆನೆ ಆಗಿರೋದೇ ಇಷ್ಟನೇ ಇಲ್ಲ ಅಂತ ಗಟ್ಟಿ ನಿರ್ಧಾರ ಮಾಡಿ ಬೇರೆ ಯಾರಾದರೂ ಆಗೇ ಬಿಡಬೇಕು ಅಂತ ಕಾಡಿನೊಳಗೆ ಹೊರಟೇ ಬಿಟ್ಟ. ಅವನು ಬೇರೆ ಏನಾದರೂ ಆಗ್ಬೇಕೆಂದು ನಿರ್ಧರಿಸಿದಾಗ ಅವನ ಕಣ್ಣಿಗೆ ಮೊದಲು ಬಿದ್ದಿದ್ದೇ ಒಂದು ಜಿಂಕೆ. ಅಲ್ಲೇ ಪಕ್ಕದಲ್ಲೇ ಒಂದು ಜಿಂಕೆ ಸುಂದರವಾಗಿ ನೆಗೆಯುತ್ತಾ ಕುಣಿಯುತ್ತಾ ಹೋಗುತ್ತಿರ್ತದೆ. ಅದರ ವೇಗ, ಅದರ ಚುರುಕುತನ ನೋಡಿ ಇವನಿಗೆ ಬಹಳ ಆಸೆಯಾಗುತ್ತೆ. ತಾನು ಅದರಂತೆ ನೆಗೆಯಲು ಪ್ರಯತ್ನಿಸ್ತಾನೆ. ಆದರೆ ಪಾಪ, ಅವನ ದಪ್ಪನೆಯ ಆನೆಯ ಕಾಲುಗಳು ಜಿಂಕೆಯಂತೆ ನೆಗೆಯಲು ಆಗುತ್ತದೆಯಾ? ಕಾಲುಗಳು ಒಂದಕ್ಕೊಂದು ಸಿಕ್ಕಿ ಹಾಕೊಂಡು ದೃಪ್ಪನೆ ನೆಲಕ್ಕೆ ಬೀಳುತ್ತಾನೆ. ಇದು ಅವನ ಮೊದಲ ವೈಫಲ್ಯ. ಆದರೂ ಅವನು ಧೃತಿಗೆಡಲಿಲ್ಲ. ಸ್ವಲ್ಪ ಮುಂದೆ ಹೋದಾಗ ಮರದಿಂದ ಮರಕ್ಕೆ ಜಿಗಿಯುತ್ತಾ ತಮಾಷೆ ಮಾಡುತ್ತಿದ್ದ ಕೋತಿಗಳ ಗುಂಪನ್ನು ನೋಡುತ್ತಾನೆ. ಆಹಾ, ಕೋತಿಗಳು ಎಷ್ಟು ಮಜಾ ಮಾಡುತ್ತಿವೆ, ನಾನೂ ಕೋತಿಯಾಗಬೇಕು ಎಂದುಕೊಳ್ಳುತ್ತಾನೆ. ಅವನು ಆ ಕೋತಿಗಳ ಗುಂಪಿನ ಹತ್ರ ಹೋಗಿ, ನೋಡಿ, ನಾನೂ ನಿಮ್ಮಾಗೆ, ನನ್ನನ್ನು ಆಟಕ್ಕೆ ಸೇರಿಸ್ಕೊಳ್ಳಿ ಅಂತ ಕೂಗುತ್ತಾನೆ. ತಾನೂ ಮರ ಹತ್ತಬಲ್ಲೆ, ಕೊಂಬೆಗಳಲ್ಲಿ ತೂಗಾಡಬಲ್ಲೆ ಎಂದು ನಂಬುತ್ತಾನೆ. ಆದರೆ ಕೋತಿಗಳು ಅವನನ್ನು ನೋಡಿ ಆಟ ಆಡಲು ಶುರು ಮಾಡ್ತವೆ. ಒಂದು ಅವನ ಬೆನ್ನಿನ ಮೇಲೆ ಜಿಗಿಯುತ್ತದೆ, ಇನ್ನೊಂದು ಬಂದು ಅವನ ಕಿವಿ ಎಳೆಯುತ್ತದೆ. ಅಷ್ಟೇ, ಆ ಕೋತಿಗಳೆಲ್ಲ ಅವನ ಮೇಲೆ ಹಾರಿ ಕಿವಿ ಎಳೆದು ಸುಂಡಿಲಿಗೆ ಜೋತು ಬಿದ್ದು ಕೊನೆಗೆ ತಲೆ ಮೇಲೆ ಒಂದು ತೆಂಗಿನಕಾಯಿ ಬೇರೆ ಎಸೆದ್ಬಿಟ್ವು. ಪಾಪ ಗೋಳಾಡಿಸ್ಬಿಟ್ವು. ಆ ಕೋತಿಗಳಿಂದ ಹೇಗೋ ತಪ್ಪಿಸ್ಕೊಂಡು ಓಡಿ ಬಂದು ನೋಡಿರೆ ಮರದ ಮೇಲೆ ಒಂದು ಅಳಿಲು. ಅಪ್ಪ, ಎಷ್ಟು ಕ್ಯೂಟ್ ಆಗಿದೆ, ಚಿಕ್ಕದಾಗಿರೋದ್ರಿಂದ ಎಲ್ಲಿ ಬೇಕಾದರೂ ಹೋಗ್ಬೋದು, ನಾನು ಅಳಿಲೇ ಆಗಬೇಕು ಅಂತ ಡಿಸೈಡ್ ಮಾಡ್ದ. ಆದರೆ ಮರ ಹತ್ತೋಕ್ಕಾಗಲಿಲ್ಲ. ಆಮೇಲೆ ಅಳಿಲಿನ ಬಿಲದೊಳಗೆ ತನ್ನ ಸೊಂಡಿಲನ್ನ ಹಾಕಿದ. ಅಳಿಲು ಹೆದ್ರಿ ಓಡಿಯೋಯ್ತು. ಇದಾದ್ಮೇಲೆ ಏನು ಮಾಡ್ದ ಗೊತ್ತಾ? ತನ್ನ ತಲೆಯನ್ನೇ ಆ ಬಿಲದೊಳಗೆ ಹಾಕೋಕ್ ಹೋಗಿ ತಲೆನೇ ಸಿಕ್ಕಾಕೊಂಡ್ಬಿಡ್ತು. ಅಷ್ಟೊತ್ತಿಗೆ ನಮ್ಮ ಆನೆ ಮರಿ ಮನೆಯಿಂದ ತುಂಬಾನೇ ದೂರ ಬಂದಿತ್ತು. ಆಗ ಒಂದು ಬ್ಯೂಟಿಫುಲ್ ಗಿಳಿ ಕಾಣಿಸ್ತು. ನಾನು ಗಿಳಿ ಆಗ್ಬೇಕು, ನನಗೆ ಹಾರೋದು ಹೇಳ್ಕೊಡ್ತೀಯಾ ಅಂತ ಕೇಳಿದ. ಆ ಗಿಳಿ ಇವನನ್ನ ಒಂದು ದೊಡ್ಡ ಬಂಡೆ ಮೇಲೆ ಕರ್ಕೊಂಡು ಹೋಗಿ, ನೋಡು ನಾನು ಹೇಗೆ ಹಾರ್ತೀನಿ ಅಂತ ಹೇಳಿ ಹಾರೋಯ್ತೆವು.
ನಮ್ಮ ಆನೆ ಮರಿ ಅದನ್ನೇ ನೋಡಿ ತಾನು ಹಾರೋಕಂತ ಬಂಡೆಯಿಂದ ಕೆಳಗ್ ಜಿಗ್ದೆ ಬಿಡ್ತು. ದಪ್ಪಂತ ಸರೋವರದೊಳಗೆ. ಸರೋವರದಿಂದ ಹೇಗೋ ಮೇಲೆದ್ದು ಬಂದ್ರೆ ಮೈಯೆಲ್ಲ ಕೆಸರು, ತುಂಬಾ ನೋವು. ತನ್ನ ಎಲ್ಲಾ ಪ್ರಯತ್ನಗಳು ಫೇಲ್ ಆಯ್ತಲ್ಲ ಅನ್ನೋ ಬೇಜಾರಲ್ಲಿ ಕೂತಿದ್ದ. ಆದ್ರೆ ಆಗ ನಡೆದ ಒಂದು ಘಟನೆ ಅವನ ಜೀವನವನ್ನೇ ಬದಲಿಸ್ಬಿಡ್ತು. ಅವನು ದಡದ ಹತ್ತಿರ ಬರ್ತಾ ಇದ್ದ ಹಾಗೆ ಇದ್ದಕ್ಕಿದ್ದಂತೆ ಅದೇ ಬಂಡೆ ಮೇಲಿದ್ದ ಗೂಡಿಂದ ಒಂದು ಪುಟ್ಟ ಹಕ್ಕಿ ಮರಿ ಜಾರಿ ಸೀದಾ ಸರೋವರಕ್ಕೆ ಬಿದ್ದು ನೀರಿನಲ್ಲಿ ಮುಳುಗೇ ಹೋಯ್ತು. ಇದನ್ನ ನೋಡಿದ ತಾಯಿ ಹಕ್ಕಿ ಗಾಬರಿಯಿಂದ ನೀರಿನ ಮೇಲೆ ಹಾರಾಡ್ತಾ, ಅಯ್ಯೋ ಸಹಾಯ ಮಾಡಿ, ಯಾರಾದ್ರೂ ನನ್ನ ಮರಿನ ಉಳಿಸಿ ಅಂತ ಕಿರಿಚ್ಕೊಳ್ಳಕ್ಕೆ ಶುರು ಮಾಡ್ತು. 1 ಸೆಕೆಂಡ್ ಕೂಡ ಯೋಚನೆ ಮಾಡಲಿಲ್ಲ. ನಮ್ಮ ಆನೆ ಮರಿ ಮತ್ತೆ ನೀರಿಗೆ ಧುಮುಕಿತು. ಯಾವುದು ಬೇಡ ಅಂತ ಅನಿಸಿತ್ತೋ, ಯಾವುದು ಬೋರ್ ಅನಿಸಿತ್ತೋ ಅದೇ ಉದ್ದ ಸೊಂಡ್ಲನ್ನು ನೀರಿನೊಳಗಾಕಿ ಹಕ್ಕಿ ಮರಿಗಾಡಿ ಹುಡುಕೋಕೆ ಶುರು ಮಾಡ್ತು. ಸ್ವಲ್ಪ ಹೊತ್ತಾದ್ಮೇಲೆ ಸೊಂಡಿಲನ್ನು ಹೊರಗೆ ತೆಗೆದಾಗ ಅದರ ತುದಿಯಲ್ಲಿ ಹಕ್ಕಿ ಮರಿ ಸೇಫ್ ಆಗಿತ್ತು. ತಾಯಿ ಹಕ್ಕಿಗೆ ಜೀವ ಬಂದಂತಾಯಿತು. ದೇವರೇ, ನೀವು ಇಲ್ಲಿಲ್ದೆ ಹೋಗಿದ್ರೆ ನನ್ನ ಮರಿ ಮುಳುಗ್ ಹೋಗ್ತಿತ್ತು ಅಂತ ತುಂಬ ಹೃದಯದಿಂದ ಹೇಳಿತು. ಆ ತಾಯಿ ಹಕ್ಕಿಯ ಮಾತು ಕೇಳಿ ಆನೆ ಮರಿಗೆ ಎಲ್ಲಿಲ್ಲದ ಸಂತೋಷ. ಲೈಫಲ್ಲೇ ಫಸ್ಟ್ ಟೈಮ್ ತಾನು ಒಬ್ಬ ಯೂಸ್ಫುಲ್ ಜೀವಿ ಅನ್ನೋ ಫೀಲಿಂಗ್ ಬಂತು. ಆ ಕ್ಷಣದಲ್ಲಿ ಅವನಿಗೆ ತನ್ನ ನಿಜವಾದ ಬೆಲೆ ಗೊತ್ತಾಯ್ತು. ಮನಸ್ಸಲ್ಲೇ ಹೀಗೆ ಅನ್ಕೊಂಡ, ಒಂದು ವೇಳೆ ನಾನು ಆನೆ ಆಗಿರಲಿಲ್ಲ ಅಂದಿದ್ರೆ ಈ ಪುಟ್ಟ ಹಕ್ಕಿ ಮರಿಯನ್ನ ಕಾಪಾಡೋಕೆ ಆಗ್ತಾನೇ ಇರಲಿಲ್ಲ. ಬಹುಶಃ ನಾನು ಆನೆ ಆಗೇ ಇರ್ಬಿಟ್ಟು. ನೋಡಿ, ಅವನ ಆಲೋಚನೆ ಪೂರ್ತಿಯಾಗಿ ಬದಲಾಗಿ ಹೋಗಿತ್ತು. ಮೊದಲು ಆನೆ ಆಗಿರೋದು ಬೋರು ಅಂದ್ಕೊಂಡಿದ್ದ. ಆದರೆ ಈಗ ಆನೆ ಆಗಿರೋದೇ ಒಂದು ಶಕ್ತಿ ಅಂತ ಅವನಿಗೆ ಅರ್ಥ ಆಯಿತು. ಮನೆಗೆ ವಾಪಸ್ ಬರಬೇಕಾದ್ರೆ ದಾರಿಯಲ್ಲಿ ಮತ್ತೆ ಅದೇ ಗಿಳಿ, ಅಳಿಲು, ಕೋತಿ, ಜಿಂಕೆ ಎಲ್ಲಾನೂ ನೋಡ್ದ. ಆದರೆ ಈ ಸಲ ಅವುಗಳ ಥರ ಆಗ್ಬೇಕು ಅಂತ ಸ್ವಲ್ಪನೂ ಅನ್ಸ್ಲಿಲ್ಲ. ಬದಲಿಗೆ ಅವನಿಗೆ ತನ್ನ ಫ್ಯಾಮಿಲಿ ನೆನಪು ಕಾಡೋಕ್ ಶುರುವಾಯಿತು. ತನ್ನ ಹಠದಿಂದ ಅಪ್ಪ ಅಮ್ಮನಿಗೆ ಎಷ್ಟು ಬೇಜಾರು ಮಾಡಿದೆ ಅಂತ ಅವನಿಗೆ ಗೊತ್ತಾಯಿತು. ಈಗ ಅವನ ತಲೆಯಲ್ಲಿ ಒಂದೇ ಯೋಚನೆ ಇತ್ತು, ಬೇಗ ಮನೆಗೆ ಹೋಗಬೇಕು,